ಒಬ್ಬೊಬ್ಬ ರಾಜ್ಯದಿಂದನೂ ಒಬ್ಬೊಬ್ಬರು ಪಂಡಿತರು ಬಂದಿದ್ದಾರೆ. ಅಷ್ಟು ಪಂಡಿತರ ಮುಂದೆ ಒಬ್ಬ ಸಂಗೀತ ಪಂಡಿತ ಹಾಡ್ತಾ ಇದ್ದಾನೆ ಅದನ್ನ. ಮತ್ತು ಒಂದು ಕನ್ನಡದ ನೀವೆಲ್ಲ ನೋಡಿ ನಿನ್ನೆ ಮೊನ್ನೆ ಅಂಬೆಗಾಲಿಡ್ತಿದ್ದ ಹುಡುಗ ಈ ಮಟ್ಟಕ್ಕೆ ಬೆಳೆದದ್ದು. ಅಲ್ಲಿ ಆತ ಕೂತ್ಕೊಂಡು ಅದನ್ನು ಕೇಳಿಸ್ಕೊತಿದ್ದಾರೆ. ಒಬ್ಬ ನಿರ್ದೇಶಕಿ ಮತ್ತು ಒಂದು ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿರೋ ಅವ್ರ ಪತಿ ಎಲ್ಲರೂ ಸೇರಿ ಒಂದು ಟೀಮ್ ವರ್ಕ್ ಅಂತ ಕರೀತಾರಲ್ಲ, ತುಂಬ ದೊಡ್ಡ ಟೀಮ್ ಅದು, ಸಣ್ಣ ಟೀಮ್ ಅಲ್ಲ. ಆಮೇಲೆ ಅಲ್ಲಿ ನನಗೆ ಇನ್ನೂ ಭಾಳ ಖುಷಿಯಾಗಿದ್ದಂದರೆ ಒಂದು ಮಿನಿ ಕರ್ನಾಟಕ ಫಾರ್ಮ್ ಆಗಿದೆ ಅಲ್ಲಿ ಉತ್ತರ ಭಾರತದಲ್ಲಿ. ನಾಯಕ ನಟ ಯಶ್ ಆಫೀಸಲ್ಲಿದ್ದ ಹುಡುಗರು ಅಲ್ಲಿ ನಾನು ಹೋದ ದಿವಸ ಬೆಂಗಳೂರಿಂದ ಮುದ್ದೆ ಬಂದಿತ್ತು. ಇಲ್ಲ, ಮನೆಯಿಂದ ಮಾಡಿ ಅದ್ಯಾವುದೋ ಬಿರಿಯಾನಿ ರೈಸು ಇತ್ಯಾದಿ. ನಾನು ಕೇಳಿದೆ ದಿನ ಬರುತ್ತಾ ಅಂತ. ಇಲ್ಲ ಯಾರೋ ಬರೋರಿದ್ದು ತರಿಸ್ದೆ. ಸರಿ ಇದೆ, ನಾನು ತಿಂದೆ. ಅದು ರಾಧಮ್ನವ್ರು ಮಾಡಿರೋದಂತೆ, ರಾಧಿಕಾ ಪಂಡಿತ್ ಅವರು. ಸರಿ, ಅಲ್ಲಿಂದ ಶುರು ಆಯ್ತದು ಕನ್ನಡದ್ದೊಂದು. ಅವು ದೊಡ್ಡ ಸ್ಟುಡಿಯೋ, ಅಲ್ಲಿರೋ ಎಲ್ಲ ಕನ್ನಡಿಗರನ್ನು ನೋಡ್ತಾ ನಂಗೆ ಸಂತೋಷ ಆಗೋಯ್ತು. ಅಲ್ಲಿ ಇಡೀ ಕರ್ನಾಟಕ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾನೆ. ಅಂದರೆ ಅಲ್ಲಿ ಟೋಟಲ್ ಟಾಕ್ಸಿಕ್ ತಂಡದಲ್ಲಿದ್ದ ಕನ್ನಡಿಗರು. ಆವಾಗ ಸಹಜವಾಗಿಯೇ ಆತ ಕವಿ ಹೃದಯಿ ಕನ್ನಡಿಗ, ನಾನು ಕನ್ನಡದಿಂದ ಬರೆಯೋಕ್ಕೆ ಹೋಗಿದ್ದೀನಿ. ನಮ್ಮದೇ ಒಂದು ಐಲ್ಯಾಂಡ್ ಆಗ್ಬಿಡುತ್ತಲ್ಲಿ. ಇಡೀ ರಾಷ್ಟ್ರ ಒಂದು, ಕರ್ನಾಟಕ ಒಂದು ಅನ್ನೋ ಥರ ಇದ್ವಿ ನಾವಲ್ಲಿ. ಸೊ ಮಜಾ ಇತ್ತು ಅದು. ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಕೆಲಸಗಳು ಅದ್ಭುತವಾಗಿ ಆಗುತ್ತೆ. ಇವತ್ತು ನೆನ್ನೆದಲ್ಲ ಆತನ ಹಠ ನೋಡಿರೋದು ನಾನು. ಮತ್ತು ವಿಶಾಲ್ ಮಿಶ್ರ ಶ್ರಮ ಕೂಡ, ಅದನ್ನು ನಿಜಕ್ಕೂ ಮೆಚ್ಚಲೇಬೇಕು. ಅಷ್ಟೂ ಭಾಷೆಯಲ್ಲಿ ಆ ಪಿಚ್ಚಿಗೆ ಹೋಗಿ ಹಾಡೋದಿದೆಯಲ್ಲ, ಅದು ಈ ಗ್ರಹದಲ್ಲಿಲ್ಲ, ಅದು ಪಕ್ಕದ ಗ್ರಹದಲ್ಲಿದೆ. ಪಿಚ್ ಅಂತ ಕರೀತಾರೆ. ಎಲ್ಲ ನಾವು ಹೇಳೋಕ್ಕೆ ಆಗಲ್ಲ. ಅದು ಮಿತಿ ಮೀರಿ ನೋಡೋಣ ಬಾನ್ಬೇಕಂದ್ರೆ ಆ ಪಿಚ್ಚಿಗೆ ಹೋಗೇ ಹಾಡ್ಬೇಕು ಅದನ್ನ. ಇನ್ನೂ ಒಂದು ಹಾಡಿದೆ, ಅದು ಈ ಗ್ರಹ ಅಲ್ಲ, ಪಕ್ಕದ ಗ್ರಹ ಅಲ್ಲ, ಯುರೇನಸ್ ನೆಪ್ಚೂನ್ ಪ್ಲೂಟೋನು ದಾಟ್ಕೊಂಡು ಅಲ್ಲೆಲ್ಲೋ ಇದೆ. ಆ ಪಿಚ್ಚಿಗೆ ಹೋಗಿ ನಿರರ್ಗಳವಾಗಿ ಹಾಡ್ತಾರಾತ. ಅಂದರೆ ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಆಚೆ ಬಿಡೋ ತಾಕತ್ತಿರೋ ಪಂಡಿತ. ಅದಕ್ಕೆ ಸರಿಯಾಗಿ ಇಡೀ ತಂಡ ಹಿಂಗೆ ನಿಂತಿರುತ್ತವೆ. ಈ ಜಾಂಟಿ ರೋಡ್ಸ್ ಫೀಲ್ಡಿಂಗ್ ಮಾಡ್ತಾನಲ್ಲ, ಆ ಥರ ತಪ್ಪು ಸರಿನ ನೋಡ್ಕೊಳ್ಳೋದು ತಂಡಗಳು. ಇಲ್ಲಿ ಆ ಕೆಲಸನ ತುಂಬ ಶ್ರದ್ಧೆಯಿಂದ ಮಾಡಿದ್ರೆ, ತುಂಬ ಪ್ರೀತಿಯಿಂದ ಮಾಡಿದ್ರೆ, ತುಂಬ ಆನಂದಪಟ್ಟು ಮಾಡಿದ್ರೆ ಕೇಳುಗನಿಗೂ ನೋಡುಗನಿಗೂ ಅದೇ ಆನಂದ ಹುಟ್ಟುತ್ತೆ ಅನ್ನೋದಕ್ಕೆ ಸಾಕ್ಷಿ ತಬಾಹಿ. ಸೊ ನೀವು ಎಷ್ಟು ಅವಧಿ ತಗೊಂಡ್ರಿ ಈ ಹಾಡನ್ನು ಬರೆಯೋದಕ್ಕೆ ಅಂತ? ಅಂದರೆ ಎಷ್ಟು ಮಿನಿಟ್ಸ್ ತಗೊಂಡ್ರಾ, ಅವರ್ಸ್ ತಗೊಂಡ್ರಾ? ಬರೆಯೋದು ಬೇಗ, ರಿಪೇರಿ ಜಾಸ್ತಿ ಇರುತ್ತೆ ನಂದು. ತುಂಬಾ ಬೇಗನೆ ಬರೆದೆ, ಅಂಥ ತಡ ಏನಾಗಲಿಲ್ಲ. ಇಲ್ಲಿಂದ ಹೋಗೋಷ್ಟಲ್ಲೇ ಒಂದಿಷ್ಟು ಸ್ಟ್ರಕ್ಚರಿಂಗ್ ಆಗಿತ್ತು ನನ್ನ ತಲೆಯಲ್ಲಿ. ಅಲ್ಲಿ ಹೋದ ಮೇಲೆ ವಿಜುವಲ್ಸ್ ನೋಡಿದ ಮೇಲೆ ಅಂತೂ ಆನಂದ ಆಗೋಯ್ತು. ಅಲ್ಲಿ ಕೂಡಲೇ ಮುಗಿಸ್ದೆ. ಎಲ್ಲರದ್ದು ವರ್ಷನ್ಸ್ ಬಂದು ಎಲ್ಲರೂ ಕಾಂಪಿಟೇಷನ್ಗೆ ಬಿದ್ದು ನಂದು ಮುಂದು ನಾ ಮುಂದು ತಾ ಮುಂದು ಅಂತ ಹಾಡಿಸಿದ ನಂತರನೂ ನನ್ನ ರಿಪೇರಿ ಕೆಲಸ ನಡೀತಾನೆ ಇತ್ತು. ನಾರ್ಮಲಿ ಒಂದು ಹಾಡಿಗೆ ಎಷ್ಟು ಟೈಮ್ ತೊಗೋಬೇಕು ಅದಕ್ಕಿಂತ ಕಡಿಮೆ ಅವಧಿಯಲ್ಲೇ ಬರೆದೆ. ಸರ್, ಈಗ ತಬಾಹಿ, ಈಗ ಅದು ಹಿಂದಿ ವರ್ಡು, ಉರ್ದು ವರ್ಡು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದು ಬೇಡ, ಕನ್ನಡದ್ದೇ ಒಂದು ವರ್ಡ್ ಹಾಕಿ ಅಂತ ಹೇಳಿದಿದ್ರೆ ಭಟ್ರು ಯಾವ ವರ್ಡ್ನ ಗೀಸ್ತಿದ್ರು ಅಂತ? ನಗಾರಿ. ನಗಾರಿ ಅಂತ ಬರುತ್ತೆ ಒಂದು ವಾದ್ಯ. ಆ ನಗಾರಿ ಅಂತ ಬರೋದು ಒಂದು ವರ್ಷನೂ ಮಾಡಿದ್ದೆ ಅದು ಕನ್ನಡಕ್ಕೆ. ಕೊನೆಗೆ ತಬಾಹಿ ಇಡೀ ರಾಷ್ಟ್ರದಲ್ಲಿ ಒಂದು ಕಾಮನ್ ಪದ. ಯಾರು ಟೈಪ್ ಮಾಡಿದರೂ ಒಂದೇ ಪದ ಇರಬೇಕು ಅನ್ನೋ ಒಂದು ಆ ತಂಡದ ತೀರ್ಮಾನಕ್ಕೆ ಬದ್ಧನಾಗಿ ಅದನ್ನ ಮತ್ತೆ ತಬಾಹಿ ಅಂತಲೇ ನಾನು ರಿಟೈನ್ ಮಾಡಿಕೊಂಡೆ.